ಯಾರು ಆಂಧ್ರ 5 ಸ್ಟಾರ್ ಹೋಟೆಲ್ ಕಟ್ಟಕ್ಕೆ ದಂಧೆ ಮಾಡೋಕ್ಕೋಸ್ಕರ ಒಂದು ಪ್ರೈವೇಟ್ ಅವ್ರಿಗೆ ಈ ಒಂದು ಏನೋ ಐ ಥಿಂಕ್ ಶಿವನಹಳ್ಳಿ ಕೆರೆಯನ್ನ ಕೊಡ್ತಾರೆ ಅಂತಂದ್ರೆ ಏನು ಉಳಿದಿದೆ? ಕೆಂಪೇಗೌಡರ ಸ್ಟ್ಯಾಚ್ಯೂನ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಆಸ್ತಿಗಳನ್ನೆಲ್ಲ ಕದ್ದು ಮಾರ್ತಾ ಇರೋದೇ ಈ ಡಕಾಯಿತರ ಕೆಲಸ ಸರ್. ಕೆರೆ ಮೇಲೆ ಬ್ರಿಡ್ಜ್ ಕಟ್ಕೊಂಡಿದ್ದಾರೆ. ಈಗ ನಾನು ಕೇಳ್ತೀನಿ ಏನಂತಂದ್ರೆ, ನಾವು ಒಂದು ಬ್ರಿಡ್ಜ್ ಕಟ್ಕೊಳಕ್ಕೆ ಅಥವಾ ನಾವು ಏನು ಜಾಗ ಮಾಡ್ಕೊಳಕ್ಕೆ ಸರ್ಕಾರ ಪರ್ಮಿಷನ್ ಕೊಡ್ತದ? ಯಾರಪ್ಪನ ಮನೆ ಆಸ್ತಿ? ಕೆಂಪೇಗೌಡರು ಕಟ್ಟಿದ ಬೆಂಗಳೂರಿನ ಜಾಗಗಳನ್ನ, ಕೆರೆ ಜಾಗಗಳನ್ನ ಆಂಧ್ರ ಬಿಲ್ಡರ್ಗಳಿಗೆ, ಆಂಧ್ರ 5 ಸ್ಟಾರ್ ಹೋಟೆಲ್ ಕಟ್ಟಕ್ಕೆ ದಂಧೆ ಮಾಡಕ್ಕೆ ಇಟ್ಟವರಲ್ಲ. ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯಗೆ? ಯಾವ ನೈತಿಕತೆ ಇದೆ ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ಗೆ? ಈ ರೀತಿ ಲೂಟಿ ಮಾಡ್ತಿರಲ್ಲ, ಕಳ್ಳರಲ್ವಾ, ದರೋಡೆಕೋರಲ್ಲ ಈ ಕೆಲಸ ಮಾಡೋದು. ನಿಮ್ಮನ್ನು ಏನಂತ ಕರಿಬೇಕು? ಇದ್ರ ಮೇಲೆ ಕ್ರಮ ಆಗಿಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ಜನ ಬದುಕಕ್ಕಾಗತ್ತಾ? ಇರೋ ಬರೋ ಜಾಗಗಳನ್ನೆಲ್ಲ ದೊಡ್ಡವರೇ ಕಬ್ಜಾ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಕೆರೆಗಳು ಕೊನೆಗೆ ಕೆರೆಗಳನ್ನು ನುಂಗಾಕ್ಬಿಟ್ಟಿದ್ದಾರೆ. ಈ ಹೋಟ್ಲವ್ರಿಗೆ ಕಬ್ಜಾ ಮಾಡ್ಕೊಂಡಿದ್ದಾರೆ. ಕೆರೆ ಯಾರಪ್ಪನ ಆಸ್ತಿ? 5 ಸ್ಟಾರ್ ಹೋಟೆಲ್ ಕಟ್ತಾ ಇದ್ದಾರೆ. ನಾನು 3 ಮಂತ್ಸ್ ಮುಂಚೆ ಕರ್ನಾಟಕದ ಬೆಂಗಳೂರಿನ ಜಿಲ್ಲಾಧಿಕಾರಿಗಳಿಗೆ, BBMP ಕಮಿಷನರ್ಗೆ, ಜಾಯಿಂಟ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾವುದೇ ಆಕ್ಷನ್ ಆಗಲ್ಲ, ಆಕ್ಷನ್ ಮಾಡಿಲ್ಲ. BBMP ಕಮಿಷನರ್ ಆಕ್ಷನ್ ಮಾಡಿಲ್ಲ. ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ. ಈ ಮೇನ್ ರೋಡ್ ಇದೇನೋ ಏರ್ಪೋರ್ಟ್ ರೋಡ್, ಏರ್ಪೋರ್ಟ್ ಇಂದ ಕನೆಕ್ಟಿವಿಟಿ ಸಿಗುತ್ತೆ. ಅವ್ರು ಬಿಸ್ನೆಸ್ ಮಾಡೋಕ್ಕೆ ಕೆರೆಗಳನ್ನ ಆಹಾರ ಮಾಡ್ತಾರೆ ಅಂತಂದ್ರೆ ಸರ್, ಬೆಂಗಳೂರನ್ನ ಏನು ಉಳಿಸಿಲ್ಲ. ಅವರು ಬೆಂಗಳೂರನ್ನ ಮಾರಾಟ ಮಾಡಿದ್ದಾರೆ. ದಿಸ್ ಇಸ್ ರೆವಿನ್ಯೂ ಮಿನಿಸ್ಟರ್, ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಹೇಳ್ತಾರೆ, ಎಲ್ಲೇ ಗೌರ್ಮೆಂಟ್ ಎಂಕ್ರೋಚ್ಮೆಂಟ್ ಇದ್ರೆ ನಾನು ಬಿಡಲ್ಲ ಅಂತ. ಬೆಂಗಳೂರು ಯಾರನ್ನ ಬಿಲ್ಡರ್ಗಳಿಗೆ, ಅನಾಮಧೇಯವ್ರಿಗೆ ಮಾರ್ಬಿಟ್ಟಿದ್ದಾರೆ ಬೆಂಗಳೂರು. ಸರ್ ಏನು ರಿಯಾಕ್ಷನ್ ಇಲ್ವಲ್ಲ? ಯಾರೋ ದೊಡ್ಡವ್ರದಿರ್ತದೆ. ಈಗ ಇದನ್ನ ಮುಟ್ಟಕ್ಕೆ ಹೋಯ್ತು ಅಂತಂದ್ರೆ ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಹುಡ್ಕೊಂಡು ಕೂತ್ಕೊಂತಾರೆ ಬಿಲ್ಡರ್ಗಳು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ರಿಯಲ್ ಎಸ್ಟೇಟ್ ಅಲ್ಲಿ ತುಂಬಾ ತುಳುಕ್ಬಿಟ್ಟಿದ್ದಾರೆ. 1250 ಕೆರೆಗಳನ್ನ ಬೆಂಗಳೂರಲ್ಲಿ ಮಾರಿ ತಿಂದಿದ್ದಾರೆ. ಹೆಚ್ಚು ಕಮ್ಮಿ 70,000 ಕೆರೆ ಜಾಗ ಬೆಂಗಳೂರಲ್ಲಿ ಕೆಂಪೇಗೌಡರು ಬಿಟ್ಟೋಗಿದ್ದನ್ನ ನುಂಗಿ ನೀರು ಕುಡಿದ್ರೆ ಸಾಧನೆ. 3 ಪಕ್ಷದವರು 30 ವರ್ಷದಲ್ಲಿ ನುಂಗಾಕಿದ್ದಾರೆ.